ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ಸರ್ಕಾರ ಅಥವಾ ಈಗ ಮುಖ್ಯಮಂತ್ರಿಗಳಾಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ ದಿನದಿಂದಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ, ಒಂದಲ್ಲ ಒಂದು ಗೊಂದಲಗಳು ಸೃಷ್ಟಿ ಆಗ್ತಾನೆ ಇದ್ದಾವೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಈಗ ಬೆಂಗಳೂರು ಅಭಿವೃದ್ಧಿ ಖಾತೆಯಲ್ಲಿ ಗೊಂದಲ ಇದೆಯಾ ಅನ್ನೋ ಪ್ರಶ್ನೆ. ಬೆಂಗಳೂರು ಅಭಿವೃದ್ಧಿ ಖಾತೆಯಲ್ಲಿ BDA ಇಲ್ಲ, BMRDA ಇಲ್ಲ, BMRCI ಕೂಡ ಇಲ್ಲ. ಇನ್ನು ಬೆಂಗಳೂರು ಅಭಿವೃದ್ಧಿ ಖಾತೆ ವಹಿಸಿಕೊಳ್ತಾ ಇಲ್ಲ ಕೃಷ್ಣ ಬೈರೇಗೌಡರು. ಈ ಬೆಂಗಳೂರು ಅಭಿವೃದ್ಧಿ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾನೆ ಇದ್ದೀವಿ. ಆರಂಭದಿಂದಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ನನಗೆ ಬೆಂಗಳೂರು ಅಭಿವೃದ್ಧಿ ಖಾತೆನೇ ಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ರು. ಇಲ್ಲ, ಇದು ಕೃಷ್ಣ ಬೈರೇಗೌಡರಿಗೆ ಕೊಟ್ಟಾಗಿದೆ, ನೀವು ಬೇರೆ ಯಾವ್ದು ಬೇಕಾದರೂ ಖಾತೆ ಆರಿಸ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಹೇಳಿಬಿಟ್ರು. ಇಷ್ಟೆಲ್ಲ ಆದ ನಂತರ ಈಗ ಮತ್ತೊಂದು ಟೆನ್ಷನ್, ಮತ್ತೊಂದು ಗೊಂದಲ. ಇನ್ನು ಬೆಂಗಳೂರು ಅಭಿವೃದ್ಧಿ ಖಾತೆ ವಹಿಸಿಕೊಂಡಿಲ್ಲ ಕೃಷ್ಣ ಬೈರೇಗೌಡರು. BDA, BMRDA, BMRCL ಎಲ್ಲವನ್ನೂ ಕೂಡ ಮೊದಲು ಸೇರಿಸಿ ಬೆಂಗಳೂರು ಉಸ್ತುವಾರಿ ಖಾತೆ ಗೊಂದಲ ಮೊದಲು ಬಗೆಹರಿಸಿ ಸಿಎಂ ಡಿ.ಕೆ. ಶಿವಕುಮಾರ್ಗೆ ಕೃಷ್ಣ ಬೈರೇಗೌಡ ಡಿಮ್ಯಾಂಡ್ ಮಾಡಿದ್ದಾರೆ. ಅಲ್ಲಿವರೆಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಅಧಿಕಾರ ವಹಿಸಿಕೊಳ್ಳೋದಿಲ್ಲ. ಈ ಗೊಂದಲ ಬಗೆಹರಿದ ಬಳಿಕವಷ್ಟೇ ಅಧಿಕಾರವನ್ನ ವಹಿಸಿಕೊಳ್ತೇನೆ. ವಿಧಾನಸೌಧದಲ್ಲಿ ಸಿಎಂ ಭೇಟಿ ಮಾಡಿ ಸ್ಪಷ್ಟವಾಗಿ ಹೇಳಿದ್ದಾರೆ ಕೃಷ್ಣ ಬೈರೇಗೌಡರು. ಈ ಬಗ್ಗೆ ಮಾಧ್ಯಮಗಳಿಗೂ ಪ್ರತಿಕ್ರಿಯೆ ನೀಡಿಲ್ಲ ಕೃಷ್ಣ ಬೈರೇಗೌಡ ಅವರು. ಏನಾಯ್ತು ಸರ್ ಅಂತ ಕೇಳಿದಾಗ ಏನು ಮಾತಾಡಿಲ್ಲ, ಅಲ್ಲಿಂದ ಸುಮ್ಮನೆ ಹೋಗಿದ್ದಾರೆ. ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸೋದಕ್ಕೆ ನಿರಾಕರಿಸಿದ್ದಾರೆ ಕೃಷ್ಣ ಬೈರೇಗೌಡ ಅವರು. ಒಂದು ಕಡೆ ಈ ಖಾತೆ ಬೇಕು ಅಥವಾ ಬೆಂಗಳೂರು ನಗರ ಅಭಿವೃದ್ಧಿ ಖಾತೆ ಬೇಕು ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರ ಹಠ. ಕೃಷ್ಣ ಬೈರೇಗೌಡರಿಗೆ ಆ ಖಾತೆ ಸಿಕ್ಕರೂ ಕೂಡ ಆ ಖಾತೆಯಲ್ಲಿರುವಂತ ಗೊಂದಲ ಒಂದು ಕಡೆ ಅವರಿಗೆ ಈ ಖಾತೆ ಬೇಡ ಅನ್ನೋ ತರ ಆಗೋಗ್ಬಿಟ್ಟಿದೆ. ಅಂದ್ರೆ ಬೆಂಗಳೂರು ಅಭಿವೃದ್ಧಿ ಖಾತೆಯಲ್ಲಿ ಬಹಳ ಪ್ರಮುಖವಾಗಿ ಏನ್ ಬೇಕು? BDA, BMRDA, BMRCL ಇದು ಇರಲೇಬೇಕು. ಬಟ್ ಸಡನ್ ಆಗಿ ಆ ಮೂರು ಸೈಡಲ್ಲಿಟ್ಟು ಬೆಂಗಳೂರು ಅಭಿವೃದ್ಧಿ ಖಾತೆ ತೆಗೆದುಕೊಳ್ಳಿ ಅಂತ ಅಂದ್ರೆ ಆ ಸಚಿವರು ಹೆಂಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯ? ಸೊ ಹಾಗಾಗಿ ಅವ್ರು ಹೇಳ್ತಾ ಇದ್ದಾರೆ, ಎಲ್ಲವನ್ನು ಮೊದಲು ಸೇರಿಸಿ, BDA, BMRDA, BMRCL ಮೊದಲು ಸೇರಿಸಿ, ಇದನ್ನ ಬೆಂಗಳೂರು ಉಸ್ತುವಾರಿ ಖಾತೆ ಗೊಂದಲ ಮೊದಲು ಬಗೆಹರಿಸಿ, ಅದಾದ ನಂತರ ಈ ಖಾತೆಯನ್ನು ನಾನು ಒಪ್ಕೊಳ್ತೀನಿ ಅನ್ನೋ ನಿಟ್ಟಿನಲ್ಲಿ ಕೃಷ್ಣ ಬೈರೇಗೌಡರು ಹೇಳ್ತಾ ಇದ್ದಾರೆ. ಅಲ್ಲಿವರೆಗೂ ಬೆಂಗಳೂರು ಅಭಿವೃದ್ಧಿ ಖಾತೆ ಅಧಿಕಾರ ನಾನು ಸದ್ಯಕ್ಕಂತೂ ವಹಿಸ್ಕೊಳ್ಳೋದಿಲ್ಲ. ಈ ಎಲ್ಲ ಗೊಂದಲ ಬಗೆಹರಿದ ನಂತರವೇ ನಾನು ಅಧಿಕಾರವನ್ನು ವಹಿಸಿಕೊಳ್ತೇನೆ ಅನ್ನೋ ನಿಟ್ಟಿನಲ್ಲಿ ಸ್ವತಃ ಸಿಎಂ ಡಿ.ಕೆ. ಶಿವಕುಮಾರನ್ನ ಭೇಟಿ ಮಾಡೋ ಮುಖೇನ ಅವರಿಗೆ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಏನು ಗೊಂದಲ ಇದೆ, ಯಾಕೆ ತಾವು ಈ ಒಂದು ಖಾತೆಯನ್ನು ವಹಿಸ್ಕೊಳ್ತಾ ಇಲ್ಲ ಅನ್ನೋದರ ಬಗ್ಗೆ ಕ್ಲಾರಿಟಿ ಕೊಟ್ಟು ಬಂದಿದ್ದಾರೆ. ಅದಾದ ನಂತರ ಹೊರಗಡೆ ಬರುವಂಥ ಸಂದರ್ಭದಲ್ಲಿ ವಿಧಾನಸೌಧದ ಮುಂಭಾಗ ಮಾಧ್ಯಮದವರು ಮಾಡಿರುವಂಥ ಪ್ರಶ್ನೆಗಳಿಗೆ ಇವರೇನೂ ಉತ್ತರ ಕೊಟ್ಟಿಲ್ಲ. ಸುಮ್ಮನೆ ಅಲ್ಲಿಂದ ಬಂದಿದ್ದಾರೆ ಹೊರಗಡೆ ಕೃಷ್ಣ ಬೈರೇಗೌಡರು. ಅವರೇನಾದರೂ ಮಾತನಾಡಿದರೆ ಏನಾಗ್ತಾ ಇದೆ ಒಳಗೆ ಅನ್ನೋದೊಂದೊಂದು ಕ್ಲಾರಿಟಿ ಸಿಕ್ಕಿರೋದು, ಒಂದು ಸ್ಪಷ್ಟನೆ ಸಿಕ್ಕಿರೋದು. ಬಟ್ ಅವರು ಇದರ ಬಗ್ಗೆ ಏನೂ ಮಾತನಾಡಿಲ್ಲ. ಸೊ ಹಂಗಾಗಿನೇ ಒಂದಂತೂ ಸ್ಪಷ್ಟ, ಈಗ ಬೆಂಗಳೂರು ಅಭಿವೃದ್ಧಿ ಖಾತೆಯಲ್ಲಿ BDA, BMRDA, BMRCL ಇರಲೇಬೇಕು. ಬಟ್ ಅವುಗಳನ್ನು ಸೈಡಲ್ಲಿಟ್ಟು ಈ ಖಾತೆ ನಿರ್ವಹಿಸಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ರೆ ಅದನ್ನು ಹೆಂಗೆ ಒಪ್ಕೊಳ್ತಾರೆ ಕೃಷ್ಣ ಬೈರೇಗೌಡರು ಅನ್ನೋದೊಂದು ಪ್ರಶ್ನೆ ಇದ್ದೇ ಇದೆ. ಜೊತೆಗೆ ಯಾಕೆ ಈ BDA, BMRDA ಮತ್ತು BMRCL ಇವುಗಳನ್ನು ಸೈಡಲ್ಲಿಟ್ಟಿದ್ದಾರೆ ಅಥವಾ ಆ ಖಾತೆಗೆ ಸೇರಿಸಿಲ್ಲ ಅನ್ನೋದು ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಎಸ್, ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್. ದುರ್ಗೇಶ್, ನಾನು ಈಗಾಗಲೇ ಕೇಳ್ತಾ ಇದ್ದೆ, ಯಾಕೆ ಬೆಂಗಳೂರು ಅಭಿವೃದ್ಧಿ ಖಾತೆಯಲ್ಲಿ BDA, BMRDA, BMRCL ಇಲ್ಲ ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ರಾಮ್, ಬೆಂಗಳೂರು ನಗರಾಭಿವೃದ್ಧಿ ವಿಚಾರ ಇನ್ನೂ ಕಗ್ಗಂಟು ಬಗೆಹರದಂತೆ ಕಾಣ್ತಾ ಇಲ್ಲ. ಒಂದ್ ಕಡೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆನ ವಾಪಸ್ ಪಡೆದಿದ್ದೀನಿ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಆದರೆ ಇತ್ತ ಕೃಷ್ಣ ಬೈರೇಗೌಡ ಅವರು ಇದೀಗ ಅದಕ್ಕೆ ತಕರಾರನ್ನು ತೆಗೆದಿರುವಂಥದ್ದು. ಎಲ್ಲಿಯವರೆಗೂ ಕೂಡ ಖಾತೆಗಳ ಹಂಚಿಕೆ ಇದೆಲ್ಲವೂ ಕೂಡ ಗೊಂದಲ ಕ್ಲಿಯರ್ ಆಗೋದಿಲ್ವೋ ಅಲ್ಲಿವರೆಗೂ ಕೂಡ ನಾನು ಅಧಿಕಾರವನ್ನು ಸ್ವೀಕಾರ ಮಾಡಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಇವತ್ತು ಹೇಳಿದ್ದಾರೆ. ಇವತ್ತು ಸಿಎಂ ಅವರನ್ನು ಭೇಟಿಯಾಗಿ ವಿಧಾನಸೌಧದಲ್ಲಿ ಒಂದಿಷ್ಟುಗಳ ಕಾಲ ಚರ್ಚೆಯನ್ನು ನಡೆಸಿ ಈ ಒಂದು ನಿರ್ಧಾರಕ್ಕೆ ಬೈರೇಗೌಡ ಅವರು ಬಂದಿದ್ದಾರೆ. ಮತ್ತೆ ಇದೇ ವಿಚಾರಕ್ಕೆ ನಾನು ಹೆಚ್ಚಿನ ಗೊಂದಲ ಮಾಡೋಕ್ಕೆ ಹೋಗೋದಿಲ್ಲ ಅನ್ನುವ ನಿಟ್ಟಿನಲ್ಲೂ ಕೂಡ ಮಾಧ್ಯಮಗಳಿಗೆ
ಹೇಳಿಕೆ ಕೊಡೋದಕ್ಕೂ ಕೂಡ ತಿರಸ್ಕಾರವನ್ನು ಮಾಡಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಅಂದರೆ ಎಲ್ಲವೂ ಕೂಡ ಒಳಗೊಂಡಂತೆ ನಗರಾಭಿವೃದ್ಧಿ ಇರಬೇಕು, ಅದರ ಜೊತೆಗೆ ಕೇವಲ GBAಯನ್ನು ಮಾತ್ರ ಸೇರಿಸಿದ್ದಾರೆ ಅನ್ನುವಂಥದ್ದು ಈಗ ಕೃಷ್ಣ ಬೈರೇಗೌಡ ಅವರ ವಾದ. ಹೀಗಾಗಿ ಎಲ್ಲವನ್ನೂ ಕೂಡ ಸೇರಿಸಿಕೊಡಿ, BMWSS, BRDL ಎಲ್ಲವೂ ಕೂಡ ಬೆಂಗಳೂರು ನಗರಾಭಿವೃದ್ಧಿ ವ್ಯಾಪ್ತಿಗೆ ಏನೆಲ್ಲ ಬರುತ್ತವೋ ಅದೆಲ್ಲವನ್ನೂ ಕೂಡ ಕೊಡಬೇಕು ಅನ್ನುವಂಥ ಪಟ್ಟನ್ನ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನು ಕೊಡಲಾಗಿತ್ತು, ಬೆಂಗಳೂರು ನಗರಾಭಿವೃದ್ಧಿಯನ್ನು ಕೊಟ್ಟಿಲ್ಲ, ಅದನ್ನು ಕೃಷ್ಣ ಬೈರೇಗೌಡರು ಕೊಟ್ಟಿದ್ದಂಥ ನಿಟ್ಟಿನಲ್ಲಿ ರಾಮಲಿಂಗಾರೆಡ್ಡಿ ಅವರು ಅಸಮಾಧಾನ ವ್ಯಕ್ತಪಡಿಸಿದರೆ, ಇದೀಗ ಬೆಂಗಳೂರು ನಗರಾಭಿವೃದ್ಧಿಯ ಜೊತೆಗೆ ಕೇವಲ GBAಯನ್ನು ಮಾತ್ರ ಕೊಡಲಾಗಿದೆ, ಇದು ಸರಿಯಲ್ಲ ಅನ್ನುವ ನಿಟ್ಟಿನಲ್ಲಿ ಕೃಷ್ಣ ಬೈರೇಗೌಡ ಅವರು ಇದೀಗ ತಗಾದೆಯನ್ನು ತೆಗೆದಿರುವಂಥದ್ದು. ಜೊತೆಗೆ ಯಾವಾಗ ರಾಮಲಿಂಗಾರೆಡ್ಡಿ ಅವರು ವಾಪಸ್ ರಾಜೀನಾಮೆಯನ್ನು ಪಡೆದಿದ್ದೀನಿ ಅಂತ ಮಾತನ್ನು ಹೇಳಿದ್ರು, ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು CM ಅವರು ಕೂಡ ಯಾವುದೇ ರೀತಿ ಅಂತ ನಾನು ರಾಜೀನಾಮೆಯನ್ನು ಆಕ್ಸೆಪ್ಟ್ ಮಾಡಲ್ಲ ಅಂತ ಹೇಳಿದರು. ಇದನ್ನೇ ರಾಮಲಿಂಗಾರೆಡ್ಡಿ ಹೇಳಿ ಈಗ ರಾಜೀನಾಮೆ ವಾಪಸ್ ಪಡೆದಿದ್ದೀನಿ ಅನ್ನುವಂಥ ಮಾತನ್ನೇನು ಹೇಳ್ತಿದ್ದಾರೆ. ಆದರೆ ಇಲ್ಲಿಯವರೆಗೂ ಕೂಡ ರಾಮಲಿಂಗಾರೆಡ್ಡಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿಲ್ಲ. ಸಂಜೆ ಅವರು ಸುದ್ದಿಗೋಷ್ಠಿಯನ್ನು ನಡೆಸೋರಿದ್ದಾರೆ, ಇತ್ತ ಕೃಷ್ಣ ಬೈರೇಗೌಡ ಅವರು ಕೂಡ ಅಧಿಕಾರವನ್ನು ಸ್ವೀಕಾರ ಮಾಡಿಲ್ಲ. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಯಾವ ರೀತಿ ಹೆಚ್ಚುವರಿ ಖಾತೆಗಳನ್ನ ಕೊಡ್ತಾರೋ ಅದರ ಜೊತೆಗೆ ಕೃಷ್ಣ ಬೈರೇಗೌಡ ಅವರಿಗೆ ನಗರಾಭಿವೃದ್ಧಿಯನ್ನು ಕೊಟ್ಟರೆ ಎಲ್ಲವೂ ಕೂಡ ಬೆಂಗಳೂರು ಸಂಪೂರ್ಣ ನಗರಾಭಿವೃದ್ಧಿ ತಮ್ಮ ಒಂದು ಆಡಳಿತದ ವ್ಯಾಪ್ತಿಗೆ ಬರಬೇಕು ಅನ್ನುವ ನಿಟ್ಟಿನಲ್ಲಿ ಕೃಷ್ಣ ಬೈರೇಗೌಡರು ಈಗ ವಾದವನ್ನು ಮಾಡುತ್ತಿದ್ದಾರೆ. ಹೀಗಾಗಿ ರಾಮಲಿಂಗಾರೆಡ್ಡಿ ಮತ್ತು ಕೃಷ್ಣ ಬೈರೇಗೌಡ ಅವರ ನಡುವಿನ ಕಿತ್ತಾಟ ಮತ್ತಷ್ಟು ತಾರಕಕ್ಕೆ ಇರುತ್ತಾ ಅಥವಾ CM ಅವರು ಇದಕ್ಕೆ ಯಾವ ರೀತಿ ಬದಲಾವಣೆಗಳನ್ನು ಮಾಡ್ತಾರೆ ಮತ್ತು ಈ BMRTCL, BMRCL ಎಲ್ಲವನ್ನೂ ಕೂಡ ಸೇರಿಸಿ ಕೃಷ್ಣ ಬೈರೇಗೌಡ ಅವರಿಗೆ ಆ ಖಾತೆಯನ್ನು ಹಂಚಿಕೆಯನ್ನು ಮಾಡ್ತಾರೆ ಅನ್ನುವಂಥದ್ದು ನಾವು ಕಾದು ನೋಡಬೇಕಾಗುತ್ತೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.